ನವೆಂಬರ್ ಕ್ರಾಂತಿ ಭ್ರಾಂತಿ ಅಂತ ಹಲವರು ಹೇಳಿದ್ರು. ಆದರೂ ಕೂಡ ಇದು ರಾಜ್ಯ ರಾಜಕಾರಣವನ್ನ ಶಾಂತಿಯಿಂದ ಇಡಲು ಬಿಡ್ತಿಲ್ಲ. ಈಗ ಬೆಳಗಾವಿಯಿಂದಲೇ ಹೊಸದೊಂದು ಬ್ರಹ್ಮಾಸ್ತ್ರ ತೂರಿ ಬಂದಿದೆ. ಯತೀಂದ್ರ ಹೇಳಿದ ಒಂದೇ ಒಂದು ಮಾತು ಈಗ ಕೆಲವರಲ್ಲಿ ಹೈ ಟೆನ್ಷನ್ ಶುರು ಮಾಡಿದೆ. ಬೆಳಗಾವಿ ರಾಜಕಾರಣ ಡಿಸಿಸಿ ಬ್ಯಾಂಕ್ನಿಂದ ಸಿಎಂ ಕುರ್ಚಿವರೆಗೂ ಸಾಗಿದೆ. ಪ್ಲಾನ್ ಎ ಬಿ ಸಕ್ಸಸ್ ಆದಂತೆ ಪ್ಲಾನ್ ಸಿ ಕೂಡ ಸಕ್ಸಸ್ ಆಗುತ್ತಾ? ಏನಿದು ಪ್ಲಾನ್ ಸಿ? ಬೆಳಗಾವಿ ರಾಜಕಾರಣ ಈಗ ವಿರುದ್ಧ ದಿಕ್ಕಿನತ್ತ ಬೀಸ್ತಾ ಇದೆ. ಸ್ಥಳೀಯ ಚುನಾವಣೆಯಿಂದ ಸಿಎಂ ರೇಸ್ನತ್ತ ಬಿರುಗಾಳಿ ನುಗ್ಗಿಕೊಂಡು ಬರ್ತಿದೆ. ಸಿಎಂ ಪುತ್ರ ಈಗಾಗಲೇ ಪರೋಕ್ಷವಾಗಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ಘೋಷಿಸಿ ಅದಕ್ಕೆ ಒಂದು ತೇಪೆಯನ್ನ ಹಚ್ಚಿದ್ದಾರೆ. ಯತೀಂದ್ರ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಸುನಾಮಿಯನ್ನೇ ಸೃಷ್ಟಿಸಿದೆ. ಅಸಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇನು? ನವೆಂಬರ್ ಕ್ರಾಂತಿಗೆ ಈಗಾಗಲೇ ವೇದಿಕೆಗಳು ಸಿದ್ಧವಾಗ್ತಿವೆಯಾ? ಡಿಕೆಶಿಗೆ ಮರ್ಮಾಘಾತ ಕೊಡಲು ತಂತ್ರ ರಣತಂತ್ರಗಳನ್ನ ಹೆಣೆಯಲಾಗ್ತಿದೆಯಾ?